ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ಬ್ಯಾಂಗ್ಳೂರಿಂದ ಕುಂದಾಪುರಕ್ಕೆ ಹೊರಟಿದ್ದೀನಿ. ಸೊ ಏರೋ ಬಸ್ನ ಫಸ್ಟ್ ಟೈಮ್ ಬುಕ್ ಮಾಡಿದ್ದೀನಿ. ಅದರ ಒಂದು ಜರ್ನಿ ನಾನು ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ನಾನು ಆಫೀಸಿಂದ ಬ್ಯಾಂಗ್ಳೂರಲ್ಲಿ ನಾನು ಮೆಜೆಸ್ಟಿಕ್ಕಿಗೆ ಹೊರಟಿದ್ದೀನಿ. ಸೊ ಅಲ್ಲಿಗೆ ಹೋದ್ಮೇಲೆ ಏರೋ ಬಸ್ನ ಹತ್ತಿ ಅಲ್ಲಿನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಗೈಸ್, ನಾನಿವಾಗ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನಲ್ಲಿ ಇದ್ದೀನಿ. ಸೊ ಟ್ರಾಫಿಕ್ ನೋಡಿ ಎಷ್ಟೊಂದಿದೆ ಅಂತ ಹೇಳಿಬಿಟ್ಟು. ಸೊ ಈ ಥರ ಟ್ರಾಫಿಕ್ ಇದ್ದಾಗ ನಡ್ಕೊಂಡು ಹೋಗೋದೇ ಬೆಟರ್ ಅಂತ ಅನಿಸ್ಬಿಡುತ್ತೆ. ಇವಾಗ ಟೈಮ್ ಬಂದು 8 ಆಗಿದೆ, 8:10 ಆಗಿದೆ. ನಾನು ಯೂಶ್ವಲಿ ಆಫೀಸಿಂದ ಅರೌಂಡ್ 6:30 ಹಾಗೆಲ್ಲ ಹೊರಡ್ತೀನಿ. ನನಗೆ ಮೆಜೆಸ್ಟಿಕ್ಕಿಂದ ಬಸ್ ಇರೋದು 9:30ಗೆ, ಹಾಗಾಗಿ ಸ್ವಲ್ಪ ಲೇಟಾಗೆ ಹೊರಟೆ. ಇನ್ನೂ ಲೇಟಾಗಿ ಹೊರಡ್ಬೋದಿತ್ತು, ಬಟ್ ಆಫೀಸಿಂದ ಮೆಟ್ರೋ ಸ್ಟೇಷನ್ ತನಕ ಬಸ್ ಇರುತ್ತೆ. ಅದು ಬಂದು 8 ಲಾಸ್ಟ್ ಟೈಮ್ ಅಂತೆ. ಹಾಗಾಗಿ ಅರೌಂಡ್ 7:45, 7:50ಗೆಲ್ಲ ನಾನು ಆಫೀಸಿಂದ ಹೊರಟೆ. ಆ್ಯಂಡ್ ಇವಾಗ ಇನ್ನೇನು ಮೆಟ್ರೋನು ಬಂತು. ಸ್ವಾಮಿ ವಿವೇಕಾನಂದ ರೋಡ್ ಬಂದು ಪರ್ಪಲ್ ಲೈನ್. ಹಾಗೆ ನನಗೆ ಇಲ್ಲಿಂದ 9 ಸ್ಟಾಪ್ಸ್ ಇದೆ ಅಷ್ಟೇ. ಆಲ್ಮೋಸ್ಟ್ 18 ಮಿನಿಟ್ಸ್ ಆಗುತ್ತೆ ಮೆಟ್ರೋನಲ್ಲಿ. ಸ್ವಾಮಿ ವಿವೇಕಾನಂದ ರೋಡ್ ಟು ಮೆಜೆಸ್ಟಿಕ್ 18 ಮಿನಿಟ್ಸ್ ಆಗುತ್ತೆ ಅಷ್ಟೇ, ಹಾರ್ಡ್ಲಿ 20 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ. ಇವಾಗ 8 ಮೇಲೆ ಆಗಿದ್ದಕ್ಕೆ ಅಷ್ಟೊಂದು ರಶ್ ಇಲ್ಲ ಮೆಟ್ರೋನಲ್ಲಿ. ನೀವೇನಾದರೂ ಪೀಕ್ ಅವರ್ಸಲ್ಲಿ ಓಡಾಡ್ತೀರಾ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇವಾಗ ನಾನು ಮೆಜೆಸ್ಟಿಕ್ಕಲ್ಲಿ ಬಂದು ಇಳಿದಿದ್ದೀನಿ. ಆ್ಯಂಡ್ ಇನ್ನೇನು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಸೊ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಿಂದ ನಾನು ಇವಾಗ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ದೂರದಲ್ಲಿ ಹೋಟೆಲ್ ಮಯೂರ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗಬೇಕು. ಹಾಗೆ ಇಲ್ಲೆಲ್ಲ ಅಂಬಾರಿ ಬಸ್ಗಳು ನಿಂತಿದೆ. ಸದ್ಯಕ್ಕೆ ನಾನಿವಾಗ ಡಿನ್ನರ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಟೆಲ್ ಮಯೂರ ಹತ್ರನೇ ಇರುವಂತಹ ಒಂದು ಚಿಕನ್ ಕೌಂಟಿ ಅನ್ನುವ ರೆಸ್ಟೋರೆಂಟ್ಗೆ ಬಂದೆ. ಹತ್ರದಲ್ಲಿ ಯಾವುದೂ ಇರಲಿಲ್ಲ. ಸೊ ದಾಲ್ ಕಿಚಡಿ ತೊಗೊಂಡೆ. ಚೆನ್ನಾಗೇ ಇತ್ತು, ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು, ಒಬ್ಬರಿಗೆ ಸಫಿಷಿಯೆಂಟ್ ಆಗಿತ್ತು. ಆ್ಯಂಡ್ ಇವಾಗ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಬಸ್ ಬಂದಿಲ್ಲ. ಅವ್ರು ಫೋನ್ ಕೂಡ ಮಾಡಿದರು, ಬರ್ತಾ ಇದ್ದೀವಿ, ಇನ್ನೇನು ಹತ್ತತ್ರ ಇದ್ದೀವಿ ಅಂತ ಹೇಳಿಬಿಟ್ಟು ರೆಡಿಯಾಗಿರಿ ಅಂತ ಕಾಲ್ ಮಾಡಿದರು. ಇವಾಗ ಟೈಮ್ ಬಂದು 9:30 ಆಗಿದೆ. ಸೊ 9:30ಗೆ ಬಸ್ ಬರುತ್ತೆ ಅಂತ ಇತ್ತು. ಆ್ಯಂಡ್ ಅವ್ರು ಹೇಳ್ದಾಗೇ ಅಲ್ಲಿ ಬರ್ತಾ ಇದೆ ನೋಡಿ, ದೂರದಲ್ಲಿ ಗ್ರೀನ್ ಕಲರ್ ಒಂದು ಬಸ್ ಕಾಣಿಸ್ತಾ ಇದೆಯಲ್ಲ, ಅದೇ ಬಸ್ಸು. ಸೊ 9:30, 9:35ಗೆಲ್ಲ ಬಂದಿದ್ದಾರೆ, ಕರೆಕ್ಟ್ ಟೈಮ್ಗೆ ಬಂದಿದ್ದಾರೆ ಮೆಜೆಸ್ಟಿಕ್ಕಿಗೆ. ಸೊ ಇಲ್ಲೂ ಟ್ರಾಫಿಕ್ ಇರೋದ್ರಿಂದ ಬಸ್ ಈ ಕಡೆಗೆ ಬರುತ್ತೆ ಅಂತ ಅನ್ನಿಸ್ಲಿಲ್ಲ. ನಾನೇ ಆ ಕಡೆಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಆ ಕಡೆ ಹೋಗಿ ಬಸ್ ಹತ್ಕೊಳ್ತೀನಿ. ಆ್ಯಂಡ್ ಇವಾಗ ಫೈನಲಿ ಬಸ್ನ ಬೋರ್ಡ್ ಮಾಡಿದ್ದೀನಿ. ಟೈಮ್ ಬಂದು 9:34 ಆಗಿದೆ ನೋಡಿ. ಹಾಗೆ ಕ್ಯಾಮ್ರಾನೂ ಇದೆ ಅಲ್ಲೊಂದು. ಲೋವರ್ ಬರ್ತ್ ಈ ಥರ ಇದೆ ನೋಡಿ. ಇನ್ನೂ ಕೆಳಗಡೆ ಲಗೇಜ್ ಇಟ್ಕೊಳ್ಳೋದಕ್ಕೆ ಜಾಗ ಇರುತ್ತೆ ಯೂಶ್ವಲಿ, ಬಟ್ ಈ ಬಸ್ಸಲ್ಲಿ ಇಲ್ಲ. ಕೆಳಗಡೆ ನಾವೇನು ಲಗೇಜ್ನ ಇಡೋಕ್ಕಾಗಲ್ಲ ಸೀಟ್ ಕೆಳಗಡೆ. ಸೊ ಆಲ್ಮೋಸ್ಟ್ ನೆಲದ ಮೇಲೆ ಇರೋ ಥರನೇ ಇದೆ ಬೆಡ್ಡು. ಆ್ಯಂಡ್ ಇದು AC ಬಸ್ ಆಗಿದ್ದು ಬ್ಲ್ಯಾಂಕೆಟ್ಸ್ನೆಲ್ಲ ಕೊಟ್ಟಿದ್ದಾರೆ. ವಾಟರ್ ಬಾಟಲ್ ಇಡೋದಕ್ಕೂ ಜಾಗ ಇದೆ. ಹಾಗೆ ಒಂದು ಬ್ಯಾಗ್ನ ನಾವು ಇಡ್ಕೋಬೋದು. ಬೇಕು ಅಂತ ಅಂದರೆ ಡಿಕ್ಕಿಲಿ ಲಗೇಜಸ್ನ ಹಾಕ್ತಾರೆ. ನಾನು ಅಪ್ಪರ್ ಬರ್ತ್ನ ಬುಕ್ ಮಾಡ್ಕೊಂಡಿದ್ದೆ. ಸೊ ನಾನು ಸಿಂಗಲ್ ಸೀಟ್ನ ಬುಕ್ ಮಾಡ್ಕೊಂಡಿದ್ದೀನಿ, ಒಬ್ಬಳೇ ಹೋಗ್ತಿರೋದ್ರಿಂದ. ಆ ಕಡೆ ಅವ್ರದ್ದು U7 ಮತ್ತು U8 ಇದೆ. ಹಾಗೆ ನನ್ನ ಸೀಟ್ ನಂಬರ್ U9 ಇದೆ. ಆ್ಯಂಡ್ ಇಲ್ಲಿ ಲೈಟ್ ಫೆಸಿಲಿಟಿ ಇಲ್ಲ ಇದೆ, ಅಂದರೆ ರೀಡಿಂಗ್ ಲೈಟ್ ಇದೆ, ಹಾಗೆ ಡಿಮ್ ಲೈಟ್ ಕೂಡ ಇದೆ. ಇದು ಬಂದು ಡಿಮ್ ಲೈಟು. ಹಾಗೆ ಇವಾಗ ತೋರಿಸ್ತಾ ಇರೋದು ರೀಡಿಂಗ್ ಲೈಟು. ಆ್ಯಕ್ಚುಲಿ ವಿಡಿಯೋನಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ, ಬಟ್ ರಿಯಲಾಗಿ ಇನ್ನೂ ಚೆನ್ನಾಗೇ ಗೊತ್ತಾಗಿದೆ. ಅಂದರೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಅದು ರೀಡಿಂಗ್ ಲೈಟ್ದು. ಇಲ್ಲಿ ಬಂದು ಚಾರ್ಜಿಂಗ್ ಸಾಕೆಟ್ಸ್ ಇದೆ. ಸೊ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಫೋನ್ನ 2 ಕೇಬಲ್ ಹಾಕೋಬೋದು. ಆ್ಯಂಡ್ ಫೋನ್ ಹೋಲ್ಡರ್ ಕೂಡ ಇದೆ. ಹಾಗೆ ಇದು AC ಬಸ್ ಆಗಿರೋದ್ರಿಂದ ಬ್ಲ್ಯಾಂಕೆಟ್ಸ್ನ ಕೊಟ್ಟಿದ್ದಾರೆ. ಸಿಂಗಲ್ ಬ್ಲ್ಯಾಂಕೆಟ್ ಒಂದು ಕೊಟ್ಟಿದ್ದಾರೆ, ಪಿಲ್ಲೋ ಮತ್ತು ಬೆಡ್ ಸ್ಪ್ರೆಡ್ನ ಹಾಕಿದ್ರು. ಹಾಗೆ ನಾನು ಇದಕ್ಕೆ ಪೇ ಮಾಡಿರೋದು ಆಲ್ಮೋಸ್ಟ್ 1900 ಹತ್ರ ಆಗಿದೆ. ಇನ್ನೇನು 2000 ಅಂತಲೇ ಅಂದ್ಕೊಳ್ಳಿ, ಇನ್ಕ್ಲೂಡಿಂಗ್ ಇನ್ಶೂರೆನ್ಸು. ಸೊ ಅದೆಲ್ಲ ಸೇರಿ ಹತ್ತತ್ರ 2000 ಆಗಿದೆ. ಇಲ್ಲಿ AC ಅಷ್ಟೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಬೇಕಾದರೆ ನೀವು ಓಪನ್ ಮಾಡ್ಬೋದು, ಇಲ್ಲ ಅಂತಂದರೆ ಆ ಫ್ಲ್ಯಾಪ್ನ ಕ್ಲೋಸ್ ಮಾಡ್ಬೋದು. ಕಾರಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಇದೆ.
ಆ್ಯಂಡ್ ಗೈಸ್ ರೈಟ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ ಡಬಲ್ ಬೆಡ್ ಇದೆ, ಮಧ್ಯದಲ್ಲಿ ಒಂದು ಕರ್ಟನ್ನ ಕೊಟ್ಟಿದ್ದಾರೆ. ಗೊತ್ತಿಲ್ಲದೆ ಇರೋರು ಯಾರಾದರೂ ಬುಕ್ ಮಾಡಿಕೊಂಡ್ರೆ ಕಂಫರ್ಟೇಬಲ್ ಆಗಿರಲಿ ಅಂತ ಮಧ್ಯೆ ಒಂದು ಕರ್ಟನ್ ಕೊಟ್ಟಿದ್ದಾರೆ. ಹಾಗೆ ಈ ಕರ್ಟನ್ಸ್ ಎಲ್ಲ ತುಂಬಾ ಪ್ರೀಮಿಯಮ್ ಆಗಿದೆ ನೋಡಿ. ಸದ್ಯಕ್ಕೆ ಇವಾಗ ಇನ್ನು ನಾನು ಮೆಜೆಸ್ಟಿಕ್ಕಿಂದ ಸ್ವಲ್ಪ ಮುಂದೆ ಬಂದಿದ್ದೀನಿ ಅಷ್ಟೇ. ಸೊ ಇನ್ನು ಬೆಳಿಗ್ಗೆ ರೀಚ್ ಆಗೋದು 7:30ಗೆ ಕುಂದಾಪುರಕ್ಕೆ. 9:30ಗೆ ಬಸ್ ಹತ್ತಿರೋದು. 7:30 ಮಾರ್ನಿಂಗ್ ನಾನು ಕುಂದಾಪುರ ರೀಚ್ ಆಗೋದು. ಇಲ್ಲಿ ಒಂದು ಹ್ಯಾಮರ್ನ ಇಟ್ಟಿದ್ದಾರೆ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಆ ಗ್ಲಾಸ್ನ ಬ್ರೇಕ್ ಮಾಡೋದಕ್ಕೆ. ಎಲ್ಲ ಯೂಶ್ವಲಿ ಬಸ್ಸಸ್ಸಲ್ಲಿ ಇಟ್ಟಿರ್ತಾರಲ್ಲ ಅದೇ ಇಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಹ್ಯಾಮರ್ನ ಇಟ್ಟಿದ್ದಾರೆ. ಆ್ಯಂಡ್ SOS ಬಟನ್ನು ಕೂಡ ಇದೆ ಇಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ SOS ಬಟನ್ ಒಂದಿದೆ. ಆ್ಯಂಡ್ ಗೈಸ್ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಫೋನಲ್ಲೂ ಅಷ್ಟೇ ಚಾರ್ಜ್ ಕಮ್ಮಿ ಇದೆ, ಆಫೀಸಿಂದ ಚಾರ್ಜ್ ಮಾಡ್ಕೊಂಡು ಬಂದಿದ್ದೆ. ಹೇಗೋ ಬಸ್ಸಲ್ಲಿ ಚಾರ್ಜಿಂಗ್ ಸಾಕೆಟ್ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಇನ್ನೂ ಒಂದು ಸ್ವಲ್ಪ ಚಾರ್ಜ್ ಬಾಕಿ ಇತ್ತು, 100 ಆಗಿರಲಿಲ್ಲ. ಇಲ್ಲಿ ನೋಡಿದ್ರೆ ಚಾರ್ಜಿಂಗ್ ಆಗ್ತಾನೇ ಇಲ್ಲ. ಅಲ್ಲಿಗೆ ಹೋಗಿ ಕೇಳಬೇಕಿವಾಗ. ಆ್ಯಂಡ್ ವಾಶ್ರೂಮ್ ಇದೆ ಇಲ್ಲಿ ಈ ಒಂದು ಬಸ್ ಒಳಗಡೆ. ಫಾರ್ ಯೂರಿನೇಷನ್ ಓನ್ಲಿ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಪುಟ್ಟದಾಗಿ ಒಂದು ಸಿಂಕ್ನ ಇಟ್ಟಿದ್ದಾರೆ. ಆ್ಯಂಡ್ ಕಮೋಡ್ ಕೂಡ ಇಷ್ಟು ಪುಟ್ಟದಾಗಿದೆ. ಆ್ಯಂಡ್ ಫ್ಲಶ್ ಮಾಡೋದಕ್ಕೆ ಇಲ್ಲಿ ಬಟನ್ಸ್ ಇದೆ ನೋಡಿ, ಸ್ವಿಚ್ ಇದೆ. ಸ್ವಿಚ್ನ ಆನ್ ಮಾಡಿದರೆ ಫ್ಲಶ್ ಆಗುತ್ತೆ. ಆ್ಯಂಡ್ ಮುಂದ್ಗಡೆ ಹೋಗಿ ಕಂಡಕ್ಟರ್ ಹತ್ರ ಹೇಳಿದೆ ಫೋನ್ ಚಾರ್ಜ್ ಆಗ್ತಿಲ್ಲ ಅಂತ. ಅದಕ್ಕೆ ಅವರು USB ಕೇಬಲ್ ಆದರೆ ಚಾರ್ಜ್ ಆಗುತ್ತೆ, ಚಾರ್ಜಿಂಗ್ ಕೇಬಲ್ ಆದರೆ ಚಾರ್ಜ್ ಆಗಲ್ಲ ಅಂತ ಏನೋ ಹೇಳಿದ್ರು. ಸರಿ ಆಯಿತು, ನೀವೇ ಚಾರ್ಜಿಂಗ್ ಹಾಕ್ಕೊಡಿ, ಚಾರ್ಜ್ ತುಂಬಾ ಕಮ್ಮಿ ಇದೆ ಅಂತ ಹೇಳಿದೆ. ಓಕೆ ಅಂತಲೂ ಹೇಳಿದ್ದಾರೆ. ಆ್ಯಂಡ್ ಎಲ್ಲರಿಗೂ ಒಂದೊಂದು ವಾಟರ್ ಬಾಟಲ್ಸ್ನ ಕೊಟ್ಟಿದ್ದಾರೆ. ಬೇಕಾದರೆ ಮತ್ತೆ ಹೋಗಿ ತೊಗೋಬೋದು, ಅಲ್ಲಿ ಮುಂದ್ಗಡೆ ಇಟ್ಟಿದ್ರು. ಹಾಗೆ ಬೆಳಿಗ್ಗೆ ಇವಾಗ ನಾನು 7:30ಗೆ ಬಂದು ರೀಚ್ ಆಗಿದ್ದೀನಿ ಗೈಸ್. ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಏರೋ ಬಸ್ ಎಕ್ಸ್ಪೀರಿಯೆನ್ಸ್ನ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.